ಸ್ಪೆಕ್ಸ್ ಹಾಕೊಂಡು ಏನೇನೋ ಓದ್ತವ್ರ, ಅದ್ರಲ್ಲಿ ಏನು ಓದ್ತಾವ್ರೋ ಗೊತ್ತಿಲ್ಲ, ಸುಮ್ನೆ ಇಲ್ಲ ಎಕ್ಸಾಮ್ ಇದೆ ನನ್ಗೆ. ನೀನೇನ್ ಆಫೀಸ್ಗೆ ಹೋಗೋರು ಎಕ್ಸಾಮ್ ಇರುತ್ತಾ? ಬರೇ ಡವ್ ನೋಡಿದ್ರೆ ಗೊತ್ತಾಗುತ್ತೆ. ನಿಜವಾಗ್ಲೂ ಓದ್ತಾ ಇದೀನಿ ಅದು ನೋಡ್ರಿ, ಅದು ಇಂಜಿನಿಯರಿಂಗ್. ಇವ್ರು ಮಾಡಿರೋದು ನೋಡ್ರೆ BCA ಮತ್ತೆ ಏನು ಮಾಡಿದಾಳ, ಅದಕ್ಕೂ ಸಂಬಂಧನೇ ಇಲ್ಲ. ಇಲ್ಲ ಇದು BCA ರೆಕಾರ್ಡ್ಸ್. ತೋರ್ಸು. ಅವ್ರಿಗೆ ಏನ್ ಗೊತ್ತಾಗುತ್ತೆ. ವೆಯ್ಟ್ ಮಾಡ್ತಾ ಇದ್ವಿ, ಬಸ್ ಬಂದೇ ಇಲ್ಲ, ಅದಕ್ಕೆ ಎಲ್ಲ ನಿಂತಿದ್ರೆ ಇಲ್ಲಿ ನೋಡಿ ಸಮಯ ಕುತ್ಕೊಂಡು ಫೋನ್ ನೋಡ್ತಾ ಇದ್ದಾಳೆ. ನಾವೆಲ್ಲ ನಿಂತಿದ್ವಿ. ಇವಾಗ್ಲೇ ವಯಸ್ಸಾಗಿ ಹೋಗಿದ್ದಾಳೆ, ಒಂದು 60 ವರ್ಷ ಆಗಿದೆ ಅನ್ಸುತ್ತೆ. ಪಾಪ ನೋಡಿ ಫುಟ್ಪಾತ್ ಕುತ್ಕೊಂಡಿದ್ದಾಳೆ. ಅಮ್ಮ ಸರಿ ಫ್ರೆಂಡ್ಸ್, ಯಾರಾದ್ರೂ ದುಡ್ಡಿದ್ರೆ ಹಾಕ್ರಿ. ಪಾಪ ಒಬ್ಳೆ ಹೆಂಗೆ ಏನಿಲ್ಲ, ಮೊಬೈಲ್ ಒಂದು ಬಿಟ್ಬಿಟ್ಟು ಪಾಪ ಬ್ಯಾಗ್ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಯಾರಾದ್ರೂ ನೋಡಿ, ಇಲ್ಲಿ ಯಾರೋ ದಾನಶ್ವರ್ಣ 200 ಪರ್ಸ್ ತೆಗಿತಾ ಇದ್ದಾರೆ ಅಮೌಂಟ್ ಕೊಡಕ್ಕೆ. ಅಮ್ಮ ನೋಡಿ, ಅಮ್ಮ ದುಡ್ಡು ನೋಡಿದ ತಕ್ಷಣ ಹೆಂಗ್ ಬಾಯಿ ಬಿಟ್ಕೊಂಡು ನೋಡ್ತಾವಳೆ. ಅಪ್ಪ ದೇವರೇ, ನೋಡಿ ನೋಡಿ ಎಷ್ಟು ಖುಷಿ ಆಗೋದು. 1 ರೂಪಾಯಿ ಕಾಯಿನ್ಗೆ ಎಷ್ಟು ಖುಷಿ ಪಡ್ತಾ ಇದ್ದಾರೆ ನೋಡಿ ಗಾಯ್ಸ್. ಆ ಮುಖದಲ್ಲಿ ನಗು ನೋಡಿ. ಮತ್ತೆ ಇನ್ನೊಂದು ರೌಂಡ್ ಚಿಕ್ಕಪೇಟೆಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಸ್ಯಾರಿ ಶಾಪಿಂಗ್ ಎಲ್ಲ ಆಗಿದೆ. ಸ್ವಲ್ಪ ಕಾಸ್ಮೆಟಿಕ್ಸ್, ಸ್ಲೀಪರ್, ಶೂಸ್ ಅದು ಸ್ವಲ್ಪ ಪೆಂಡಿಂಗ್ ಇದೆ. ಎಲ್ಲ ಮೇಕಪ್ ಐಟಮ್ಸ್ ಎಲ್ಲ ಅದೆಲ್ಲ ತೊಗೊಂಡು ಬರಬೇಕು. ಸಾರಿ, ಇವ್ರದ್ದು ಗೌನ್ಸ್ ಎಲ್ಲ ಪೆಂಡಿಂಗ್ ಇದೆ. ಗೌನ್ಸ್ ತಗೊಂಡು ಸ್ವಲ್ಪ ಗಂಟ್ಲು ಕಟ್ಬಿಟ್ಟಿದೆ, ಥ್ರೋಟ್ ಇನ್ಫೆಕ್ಷನ್. ಈಗ KSRTC ಬಸ್ ಹತ್ತಿದ್ದೀವಿ. ಸೊ ಅಲ್ಲಿ ಅಭಿ ಏನೋ ತುಂಬ ಚಿಂತೆ ಮಾಡ್ತಾ ಇದ್ದಾಳೆ. ಅಭಿ ಏನು ಮಾಡ್ತಾ ಇದೆಯಾ? ಏನು ಅಷ್ಟೇ ಮಾಡ್ತಾ ಇದೆಯಾ? ನಿದ್ದೆ ಬರ್ತಾ ಇದೆ. ಈಗ ಅಲಂಕಾರ್ ಪ್ಲಾಜಾಗೆ ಬಂದಿದ್ದೀವಿ. ಮೆಜೆಸ್ಟಿಕ್ ನಿಯರ್ ಇರೋದಿದೆ ಶಾಪ್ಸು. ತುಂಬ ಶಾಪ್ಸ್ ಇದೆ, ಮೇಬಿ 150 ಶಾಪ್ಸ್ ಪ್ಲಸ್ ಇದೆ. ಇವರು ರಿಸೆಪ್ಷನ್ಗೆ ಗೌನ್ಸ್ ಬೇಕಂತ ಹೇಳಿದ್ರೆ ನೋಡ್ತಾ ಇದ್ದಾರೆ. 4 ಜನ ತೊಗೋಬೇಕೀಗ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಾನು ವೆಸ್ಟರ್ನ್ ಟ್ರೆಡಿಷ್ನಲ್ ಎಲ್ಲ ಆಲ್ಮೋಸ್ಟ್ ನಾನು ಇಲ್ಲೇ ತೊಗೊಳ್ತೀನಿ ಶಾಪಿಂಗ್. ಬಾಬು ನಾನು ಏನಾದರೂ ಇಷ್ಟ ಆದರೆ ತೊಗೊಳ್ಬೇಕು ಇವಾಗ ಇಲ್ಲಿ. ನೆಟ್ಟೆಡ್ ಥರ ಬರಲ್ವಾ ಈ ಕಲರು? ಅದು ನೋಡು, ಗ್ರ್ಯಾಂಡ್ ದುಪಟ್ಟ ಬರುತ್ತೆ, ಅದು ಗ್ರ್ಯಾಂಡ್ ಆಗಿ ಈ ಕಲರ್ ಬರಲ್ಲ. ಡಾರ್ಕ್ ಕಲರ್ ಬೇಕು. ಇದರಲ್ಲೆಲ್ಲ ಲೈಟ್ ಶಾರ್ಟ್ ಅಲ್ಲಿ ಕಲರ್ಸ್ ಬರುತ್ತೆ. ಅಲ್ಲ ಅದಿರ್ಲಿ, ಇನ್ನೊಂದು ಡಾರ್ಕ್ ಬೇಕು. ತೋರಿಸ್ತೀನಿ, ಬ್ಲ್ಯಾಕ್ ಸಿಗುತ್ತೆ. ತೋರಿಸಿ ನೋಡ್ತೀನಿ ತಗೊಳ್ಳಿ. ಚೆನ್ನಾಗಿಲ್ಲ ತಾನೇ? ನೋಡಿ ಚೆನ್ನಾಗಿದೆ. ಗ್ರ್ಯಾಂಡ್ ಆಗಿ ಬೇಕು ಅಂತಾನೆ ರಿಸೆಪ್ಷನ್ಗೆ. ಜ್ಯುವೆಲ್ಲರಿ ಹಾಕೋರು ಸಗ ತಗೊಂಡು ಚೆನ್ನಾಗಿದೆ. ಲೈಟ್ ಶಾರ್ಟ್ ಬೇಕಾ? ಲೈಟ್ ಶಾರ್ಟು ಕೊಡ್ತೀನಿ. ಈ ಕಡೆ ವೈಭವ್ ಕಡೆ ತಗೊಳ್ಳಿ ಅಕ್ಕ, ಕಾಣಿಸುತ್ತೆ. ಕಲರ್ಸ್ ಇದೆ ಅಭಿ. ಅಭಿ ಚಿಲ್ಲಿ ಡಾರ್ಕ್ ಕಲರ್ ಜಾಸ್ತಿ ಬರಲ್ಲ. ಒಂದೇ ಅಲ್ಲ, ಅವಳು ವೈಟ್ ಇದ್ದಾಳಲ್ಲ, ಡಾರ್ಕ್ ಚೆನ್ನಾಗಿರುತ್ತೆ. ಫೋಟೋ ತೆಗಿಯೋಂಗೆ. ಫೋಟೋ ತೆಗಿಯೋದು. ದುಪ್ಪಟ ಇದ್ರದ್ದು ಒಂದು ಸೈಡ್ ಮಾತ್ರ ಬರುತ್ತೆ ದುಪ್ಪಟ. ಇದು 3 ಫೋಟೋ ತೆಗಿಯೋದು. ನನಗ ನನಗೆ ಅಲ್ವಾ? ನೀವು ಎತ್ಕೊಂಡ್ರೆ ನಿಮ್ಗೆ ಇಷ್ಟ ಆಗುತ್ತೆ. ಪಿಂಕ್ ಒಂದಿಲ್ಲ ತೊಗೊಂಡಿದ್ರೆ ಚೆನ್ನಾಗಿತ್ತಲ್ಲ. ನಂಗೆ ಡಾರ್ಕ್ ಕಲರ್ ಅಲ್ಲ, ನಿನಗೆ ಅದು ತಗೋ. ಕೈ ಇಷ್ಟಪಡಲ್ಲ ಯಾವ್ದು ತಗೊಂಡು. ಒಂದು ಫೋಟೋ ತೆಗಿ ವೈಭವ್ ಈ ತರದ್ದು. ಕಲರ್ಸ್ ಬಗ್ಗೆ ಹಿಡಿತ. ನಮ್ಮ ಧನು ಅಂಡ್ ಬೃಂದ ಸೆಲೆಕ್ಟ್ ಆಯಿತು ಗೌನು. ಅಭಿಗೆ ಡಾರ್ಕ್ ಕಲರ್ಸ್ ಬೇಕಂತೆ, ಅವಳಿಗೆ ಲೈಟ್ ಕಲರ್ಸ್ ಇಷ್ಟ ಇಲ್ಲ ಅಂತ. ಅದಕ್ಕೆ ಇಲ್ಲೊಂದು ಶಾಪ್ ಇದೆ. ಸೊ ಈ ಶಾಪ್ಗೆ ಹೋಗ್ತಾ ಇದ್ದೀವಿ. ಇಲ್ಲೇನಾದರೂ ಇಷ್ಟ ಆಗುತ್ತೆ ನಾವು ಅವಳಿಗೆ. ನನ್ನ ತಮ್ಮನಿಗೆ ಈಗ ಮುಹೂರ್ತಕ್ಕೆ ಬಟ್ಟೆ ತಗೊಳ್ತಾ ಇದ್ದಾರೆ. ಇವ್ರದ್ದು ಶಾಪಿಂಗ್ ಮುಗಿಯಲ್ಲ ಇವತ್ತು. ಅದಕ್ಕೆ ನಾನು ನನ್ನ ತಮ್ಮ ವೈಭವ್ ಇಬ್ಬರು ಗೋಲ್ಗಪ್ಪ ತಿನ್ನೋಣ ಅಂತ ಇಲ್ಲಿ ಬರ್ತಾ ಇದ್ದೀವಿ. ಇದು ಅಲಂಕಾರ್ ಪ್ಲಾಜಾ.
ತಕ್ಷಣ ಮಾವಿನ ಹಣ್ಣು ತಿನ್ಬೇಕನ್ನಿಸ್ತು. ಸಾರಿ, ಮಾವಿನಕಾಯಿ. ಬಾಬು ಬಾಬು ಅಂತ ಮ್ಯಾಂಡೇಟ್ರಿ ಜ್ಯೂಸ್, ಮ್ಯಾಂಡೇಟ್ರಿ ಶಾಪ್. ಇನ್ನು ಇಬ್ಬರು ಬೇರೆ ಶಾಪ್ಗೆ ಹೋಗಿದ್ದಾರೆ. ಫುಲ್ ಸುಸ್ತಾಗ್ತಾ ಇದೆ. ಸ್ವಲ್ಪ ಜ್ಯುವೆಲ್ಲರಿ ತೊಗೊಂಡ್ವಿ, ಇನ್ನು ಸ್ವಲ್ಪ ತೊಗೋಬೇಕು. ರಾಜಾ ಮಾರ್ಕೆಟ್ಗೆ ಹೋಗ್ಬೇಕಂತ, ಬಟ್ ಶಾಪ್ ಓಪನ್ ಇರಲ್ಲ ಅಂತ ನಮ್ಮ ಚಿಕ್ಕಪ್ಪ ಹೇಳ್ತಾ ಇದ್ದಾರೆ. ಥಿಂಕ್ ಮಾಡ್ಬೇಕೀಗ ಹೋಗ್ಬೇಕಾ ಬೇಡ ಅಂತ. ಬುನ್ ನನಗೆ ಸ್ನ್ಯಾಕ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟು ಊಟ ತಿನ್ನೋಕ್ಕಾಗ್ತಿಲ್ಲ. ಅವರೆಲ್ಲ ಆ ಕಡೆ ಊಟ ತಿಂತಾ ಇದ್ದಾರೆ. ಅವರೆಲ್ಲ ಊಟ ಮಾಡ್ತಾ ಇದ್ದಾರೆ. ನಾನು ಸುಮ್ಮನೆ ಮಳೆ ಬರ್ತಾ ಇತ್ತು, ಈಚೆ ಕಡೆ ವೆದರ್ ಚೆನ್ನಾಗಿದೆ ಅಂತ ಇಲ್ಲಿ ಸುಮ್ಮನೆ ವಾಕ್ ಮಾಡ್ತಾ ಇದ್ದೆ. ತುಂಬ ಪೀಸ್ಫುಲ್ ಆಗಿದೆ ರೋಡ್. ಈ ಹೋಟೆಲ್ ತುಂಬ ಇಷ್ಟ ಆಯಿತು. ಈಗ ಸ್ಲಿಪ್ಪರ್ಸ್ ಆ್ಯಂಡ್ ಶೂಸ್ ಸೆಲೆಕ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಫುಲ್ ಮಳೆ ಬಿತ್ತು, ವಾತಾವರಣ ತಂಪಾಗಿದೆ. ಕನ್ವಿನ್ಸ್ ಮಾಡ್ತಾರ ನಾವು ಚಿಕ್ಕ ಪಕ್ಷ ತಗೊಳಕ್ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಅದು ಈಗ ವೈಭವ್ ಹಿಂಗೈತೆ ಅಲ್ಲಿ ತನಕ ಹೋಗತ್ತ ಕಾಲ ಒಂದು ಅಲ್ಲಿ ಆಗಿಲ್ಲ ಸ್ಲಿಪ್ಪರ್ಸ್ ಅಂತ ಮತ್ತೆ ಇಲ್ಲಿಗೆ ಬಂದಿದ್ದಾರೆ. ಮದುವೆ ಹಣ್ಣು ನೋಡಿದ್ರೆ ಏನು ಸೆಲೆಕ್ಷನ್ ಮಾಡ್ತಾ ಇಲ್ಲ, ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ತಗೊಂಡು ಚೆನ್ನಾಗಿರೋ ಅಂಗಡಿನೇ ಗಾಯ್ಸ್. ಮೈಸೂರು ಸ್ಯಾಂಡಲ್ ಏನಿದು ರಿಟೇಲ್ ಔಟ್ಲೆಟ್ ಮಾರಾಟ ಮಾಡಿದ್ದು ಸೋಪ್ಸ್. ಇದು ಸೋಪ್ ಅಂಗಡಿ. ನಮ್ಮ ಚಿಕ್ಕಪ್ಪ ಮೈಸೂರು ಸ್ಯಾಂಡಲ್ ಹಾಕೊಂಡು ಬೆಳ್ಳಗಾಗಬೇಕು ಮದುವೆಗೆ ಅಂತ ಹೇಳಿ ಕೇಳಿಸ್ತಾ ಇಲ್ಲ, ನೀವು ಹೇಳ್ತಾ ಇರೋದು ಕೇಳಿಸ್ತಾ ಇಲ್ಲ. ನಮ್ಮ ಚಿಕ್ಕಪ್ಪ ಮೈಸೂರು ಸ್ಯಾಂಡಲ್ ಸೋಪ್ ಹಾಕೊಂಡು ಬೆಳ್ಳಗಾಗಬೇಕು ಅಂತ ಮೈಸೂರು ಸ್ಯಾಂಡಲ್ ಸೋಪ್ ತಗೊಳಕ್ ಬಂದಿದ್ದಾರೆ. ಊದ್ಕಡ್ಡಿ ಫ್ರೆಂಡ್ಸ್ ಸೋಪ್ ಅಂತ ಇದ್ದಾರೆ. ಅಯ್ಯೋ ಅಂತೆ ಫ್ರೆಂಡ್ಸ್, ದೇವ್ರಿಗೆ ಚೆನ್ನಾಗಿ ಪೂಜೆ ಮಾಡಕ್ಕೆ ಅಲ್ಲಿ ಮದುವೆ ಥ್ಯಾಂಕ್ ಯು. ಇವಳ ಮದುವೆ ಅಂತೆ, ಓಹೋ ಇವಳ ಮದುವೆ ಅಂತೆ. ಫೈನಲಿ ಶಾಪಿಂಗ್ ಎಲ್ಲ ಮುಗಿಸಿ ಮನೆ ಕಡೆ ಹೊರಟಿ. ಇಲ್ಲಿದೆ ನಮ್ಮ ಗ್ಯಾಂಗ್. ನನ್ನ ತಂಗೀರು ಡೈರೆಕ್ಟ್ ನೇಟಿವ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಚಿಕ್ಕಪ್ಪ ಬೇಡ ಮನೆಗೆ ಬಂದು ಬೆಳಗ್ಗೆ ಹೋಗಿ ಲಗೇಜ್ ಎಲ್ಲ ತಗೊಂಡು ಅಂತ ಹೇಳ್ತಿದ್ದಾರೆ. ನೋಡುವ ಹೆಂಗೆ ಮಾಡೋದು. ಆ್ಯಕ್ಚುಲಿ ರಾಜಾ ಮಾರ್ಕೆಟ್ ಹೋಗಬೇಕಿತ್ತು, ಬಟ್ ಮಿಸ್ ಆಯಿತು ಹೋಗೋದಲ್ಲಿ. ತುಂಬ ಮಳೆ ಸ್ಟಾರ್ಟ್ ಆಯಿತು, ಆಮೇಲೆ ತುಂಬ ಟೈಮ್ ಆಗುತ್ತೆ, ಈವ್ನಿಂಗ್ ಆಗುತ್ತೆ. ಮೊನ್ನೆ ತುಂಬ ಲೇಟ್ ಆಗಿತ್ತು. ಅದಕ್ಕೆ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಮಿಕ್ಕಿದೆ. ಏನಾದರೂ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಆನ್ಲೈನಲ್ಲಿ ತೊಗೊಳ್ಳೋಣ ಅಂತೇಳಿ ಡಿಸೈಡ್ ಮಾಡಿ ಮನೆ ಕಡೆ ಹೊರಡ್ತೀವಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.